ಪ್ರಶಾಂತ್ ಕಲ್ಲೂರು ಅವರು ನಿರ್ಮಿಸಿರುವ ಪ್ರತಾಪ್ ಗಂಧರ್ವ ನಿರ್ದೇಶನದ ಹೆಸರಾಂತ ನಿರ್ದೇಶಕ ಹರಿ ಸಂತೋಷ್ ಕತೆ ಬರೆದು ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸಿರುವ ಹಾಗೂ ಯುವನಟ ರಕ್ಷಿತ್ ನಾಗ್ ನಾಯಕನಾಗಿ ಹಾಗೂ ಸಂಜನಾ ದಾಸ್ ನಾಯಕಿಯಾಗಿ ನಟಿಸಿರುವ ಕಂಗ್ರ್ಯಾಚುಲೇಷನ್ ಬ್ರದರ್ ಚಿತ್ರ ಆರಂಭದಿಂದಲೂ ಸಾಕಷ್ಟು ಸದ್ದು ಮಾಡುತ್ತಿದೆ. ಹರೀಶ್ ರೆಡ್ಡಿ ಅವರ ಸಹ ನಿರ್ಮಾಣವಿರುವ ಈ ಚಿತ್ರ ನವೆಂಬರ್ 21ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಅದಕ್ಕೂ ಮುನ್ನ ಚಿತ್ರತಂಡ ವಿನೂತನ ಪ್ರಚಾರಕ್ಕೆ ಮುಂದಾಗಿದೆ. ಬೀದರ್ನಿಂದ ಚಾಮರಾಜನಗರದವರೆಗೂ ಚಿತ್ರತಂಡ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ಭೇಟಿ ನೀಡಿ ಜನರಿಗೆ ಚಿತ್ರದ ಬಗ್ಗೆ ಮಾಹಿತಿ ನೀಡುತ್ತಿದ್ದು, ಇಂದು ಕಾಫಿನಾಡು ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಸಿನಿಮಾದ ಬಗ್ಗೆ ಪ್ರಚಾರ ನಡೆಸಿದರು. ಯಾವ ಕಂಬದಲ್ಲಿರುವನು ನಿನ್ನ ಸನ್ಯಾಸಿಯ ಎಲ್ಲ ಕುರಿತು ಮಾತಾಡಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಚಿತ್ರದ ಮತ್ತೊಂದು ಸೂಪರ್ ಹಿಟ್ ಸಾಂಗ್ ನ ಪ್ಲೇ ಮಾಡೋಕ್ಕಿಂತ ಮುಂಚೆ ನಮ್ಮ ಸಿನಿಮಾದ ನಾಯಕ ನಟ ರಕ್ಷಿತ್ ನಾಗ್ ಅವರು ಮಾತನಾಡಿ, ಪ್ರತಿ ಜಿಲ್ಲೆಗೂ ಹೋಗಿ ಸಿನಿಮಾದ ಪ್ರಚಾರ ಮಾಡುತ್ತಿದ್ದೇವೆ. ಎಲ್ಲ ಜಿಲ್ಲೆಯಲ್ಲೂ ಉತ್ತಮ ಸ್ಪಂದನೆ ಸಿಗುತ್ತಿದೆ. ಇಂದಿನ ಜಗತ್ತಿನಲ್ಲಿ ಯುವಕರ ಮನಸ್ಸಿನಲ್ಲಿ ಯಾವ ಯಾವ ಆಲೋಚನೆಗಳು ಬರುತ್ತದೆಯೋ ಅದರ ಕುರಿತಾಗಿಯೇ ಸಿನಿಮಾ ಮಾಡಲಾಗಿದೆ ಎಂದರು. ತುಂಬ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಪ್ರಮೋಷನ್ನ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಕಡೆನೂ ರೆಸ್ಪಾನ್ಸ್ ಸೂಪರ್ ಆಗಿದೆ. ಸಿನಿಮಾ ಬಗ್ಗೆ ಹೇಳೋದಾದರೆ, ಇವತ್ತಿನ ನಮ್ಮ ಯೂತ್ಸ್ಗಳ ಮೈಂಡ್ಸೆಟ್ಟು ಅವರ ಮನಸ್ಥಿತಿಯಲ್ಲಿ ಏನೇನು ಓಡ್ತಿದೆ ಅನ್ನೋದನ್ನು ಯಾರ ಕೈಲೂ ತಿಳ್ಕೊಳ್ಳೋದಕ್ಕಾಗಲ್ಲ. ಪಾಪ ಅವ್ರೂ ಯಾರ ಕೈಲೂ ಹಂಚ್ಕೊಳ್ಳೋದಕ್ಕೂ ಆಗಲ್ಲ. ಅದನ್ನೆಲ್ಲ ವಿಷಯಗಳನ್ನೂ ನಾವು ನಮ್ಮ ಸಿನಿಮಾದಲ್ಲಿ ಕವರ್ ಮಾಡಿದ್ವಿ. ಇದನ್ನು ಯಾವ ರೀತಿ ಹೇಳೋದು ಅಂತಂದರೆ, ಗಂಡ್ಮಕ್ಳ ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತಾರೆ. ಗಂಡ್ಮಕ್ಳು ಹೆಣ್ಮಕ್ಳ ಹತ್ರನೇ ಹೇಳ್ಕೊಬೇಕು. ಅಂಥ ಸಣ್ಣ ಸಣ್ಣ ಎಲಿಮೆಂಟ್ಗಳನ್ನ ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದೀವಿ. ಪ್ರತಿಯೊಂದು ಸೂಕ್ಷ್ಮತೆಯೂ ಪೇರೆಂಟ್ಸ್ಗಾಗಿರಲಿ, ನಮ್ಮ ಮಕ್ಕಳ ಜೀವನದಲ್ಲಿ ಏನು ನಡೀತಿದೆ ಅಂತ ಅವ್ರು ಅರ್ಥ ಮಾಡ್ಕೊಬೋದು, ಅಥವಾ ಮಕ್ಕಳಿಗೆ ನಾವೇನು ತಪ್ಪು ಮಾಡಬಾರ್ದು ಅನ್ನೋದನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಅವ್ರು ಅದನ್ನು ಅರ್ಥ ಮಾಡ್ತಾರೆ. ನಾಯಕಿ ಸಂಜನಾ ದಾಸ್ ಅವರು ಮಾತನಾಡಿ, ಇದು ನನ್ನ ಮೊದಲ ಸಿನಿಮಾಗೆ ಇಷ್ಟೊಂದು ಸಹಕಾರ ನೀಡುತ್ತಿರುವುದಕ್ಕೆ ತುಂಬ ಸಂತೋಷವಾಗುತ್ತಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ತಪ್ಪದೇ ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸಿ ಎಂದರು. ನಮಸ್ತೆ ಸರ್, ನನ್ನ ಹೆಸರು ಸಂಜನಾ ದಾಸ್ ಅಂತ. ಈ ಕಥೆ ಯಾಕೆ ನೋಡಬೇಕು ಅಂತ ಹೇಳೋಕ್ಕೆ ತುಂಬ ವಿಷಯಗಳಿದೆ. ಅವನಿಸಿ ಕಥೆಯಲ್ಲಿ ಫ್ರೆಂಡ್ಶಿಪ್ ವಿಷಯ ಇದೆ, ಲವ್ ಇದೆ, ಪ್ರೀತಿ ಇದೆ. ಅಂದರೆ ಪ್ರೀತಿ ಅಂದರೆ ಬರೀ ರೊಮ್ಯಾಂಟಿಕ್ ಪ್ರೀತಿ ಅಲ್ಲ, ಬೇರೆ ಬೇರೆ ಶೇಡ್ಸ್ ಇದೆ ಪ್ರೀತಿಗೆ. ಮತ್ತು ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತು ಜಾಸ್ತಿ ಸಿನಿಮಾದಲ್ಲಿ ಹುಡುಗರು ಫ್ರೆಂಡ್ಶಿಪ್ ಮೇಲೆ ಫೋಕಸ್ ಮಾಡ್ತಾರೆ. ಈ ಒಂದು ಸಿನಿಮಾಲಿ ಹುಡುಗಿರ್ ಫ್ರೆಂಡ್ಶಿಪ್ ಮೇಲೆ ಫೋಕಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಬನ್ನಿ. ನಾಯಕಿ ಅನುಷಾ ಅವರು ಮಾತನಾಡಿ, ಈ ಚಿತ್ರದಲ್ಲಿ ಪ್ರೀತಿ, ಸ್ನೇಹ, ಕಾಮಿಡಿ, ಫೀಲಿಂಗ್ಸ್ ಹೀಗೆ ಎಲ್ಲ ತರಹದ ಸೀನ್ಗಳು ಇದ್ದವು. ಪ್ರತಿಯೊಬ್ಬರೂ ತಪ್ಪದೇ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಚಿತ್ರತಂಡಕ್ಕೆ ಶುಭ ಹಾರೈಸಿ ಎಂದರು. ಪ್ರೀತಿ, ಇಷ್ಟು ಸಪೋರ್ಟ್ ಸಿಗ್ತಿದೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮೂವಿ ತುಂಬ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಒಂದು ಏನೋ ಹೊಸ ಐಡಿಯಾ ಯೂತ್ಸ್ಗೋಸ್ಕರ ಈ ಸಿನಿಮಾ ಮಾಡಬೇಕಾದ್ರೆ, ಯಾವುದೇ ಸಿನಿಮಾ ರಿಲೀಸ್ ಆದರೂ ಮಾರ್ನಿಂಗ್ ಶೋ ಫಸ್ಟ್ ಶೋ ಬರೋದೇ ಕಾಲೇಜ್ ಸ್ಟೂಡೆಂಟ್ಸು. ಸೊ ಅವ್ರನ್ನ ನಾವು ಕನೆಕ್ಟ್ ಮಾಡಬೇಕಂತ ಈ ಸಿನಿಮಾ ಮಾಡಿರೋದು. ಇದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಅಂದರೆ ನಾವು ಒಂದು ಪ್ರೀತಿನ ಎಲ್ಲಿ ಹುಡುಕ್ತೀವಿ, ಈ ಹೊರಗಡೆ ಲವ್ ಇನ್ನೊಂದು ಅಂತೆಲ್ಲ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮನೆಯಲ್ಲಿರೋ ಪ್ರೀತಿ ನಾವು ಗಮನಿಸಲ್ಲ, ಗಂಡ ತಾಯಿ. ಸೊ ಈ ಥರದ್ದು ಒಂದು ಒಳ್ಳೆ ಮೆಸೇಜ್ನ ಇದ್ರ ಮೂಲಕ ಹೇಳ್ತಾ ಇದ್ವಿ. ಸರ್, ನಾವು ಮೊದಲೇ ಸಿನಿಮಾನ ಮಾಡೋ ನಿರ್ಧಾರ ಮಾಡೋದಿಲ್ಲ ಏನು ನಮ್ಮ ಟೀಮು. ಅವಾಗ ನಾವು ಡಿಸೈಡ್ ಮಾಡಿದ್ದೆ, ಕಂಪ್ಲೀಟ್ ಒಂದು ಯೂತ್ಸ್, ಈಗಿನ ಯಾರು ಆಡಿಯನ್ಸ್ ಇದ್ದಾರೆ ಯೂತ್ಸ್, ಅವರಿಗೆ ಒಂದು ಕಂಪ್ಲೀಟ್ ಎಂಟರ್ಟೈನರ್ ಇರುವಂಥ ಒಂದು ಸಿನಿಮಾ ಕೊಡಬೇಕು. ಹಂಗಂತ ಬರೀ ಎಂಟರ್ಟೈನ್ ಮಾಡೋದೇ ಸಾಲದು. ಅದರಲ್ಲಿ ಒಂದು ಒಳ್ಳೆ ಎಲಿಮೆಂಟ್ ಇರಬೇಕು, ಒಂದೊಳ್ಳೆ ಸ್ಟೋರಿ ಇರಬೇಕು, ಒಂದೊಳ್ಳೆ ಬೇಸ್ ಲೈನ್ ಇರಬೇಕು. ಸೊ ಹಾಗಾಗಿ ಒಂದೊಳ್ಳೆ ಪ್ಲಾಟ್ ಲೈನ್ ಇಟ್ಕೊಂಡು, ಇದುವರೆಗೂ ಯಾರು ಯೂಸ್ ಮಾಡಿಲ್ಲದೆ ಇರುವಂಥ ಒಂದೊಳ್ಳೆ ಸ್ಟೋರಿ ಲೈನ್ ಇಟ್ಕೊಂಡು, ಅದ್ರ ಜೊತೆಗೆ ಒಂದಷ್ಟು ಮನೋರಂಜನೆಗೆ ಏನು ಬೇಕು ಅದೆಲ್ಲ ಎಲಿಮೆಂಟ್ಸ್ ಸೇರಿ, ಲವ್, ಫ್ರೆಂಡ್ಶಿಪ್, ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಮಾಡಿದ್ವಿ. ಕನ್ನಡದಲ್ಲಿ ಸುಮಾರು ವರ್ಷ ಆದಮೇಲೆ ಈ ಥರದ್ದು ಯೂತ್ಸ್ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡುವಂಥ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಬರ್ತಿರೋದು. ಸೊ ಇದೇ ನಿಮ್ಮ ಚಿಕ್ಕಮಗಳೂರಿನ ಹುಡುಗ ಸಿನಿಮಾ ಮಾಡ್ತಿದ್ದಾರೆ, ಒಬ್ಬ ನಾಯಕ ನಟ ಆಗಿದ್ದಾರೆ. ತುಂಬ ಈಸಿ ವಿಷಯ ಅಲ್ಲ. ಒಬ್ರು ಯಾರೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೋಗಿ ಅಂಥ ದೊಡ್ಡ ಗಾಂಧಿನಗರ ಅನ್ನೋ ಇದರಲ್ಲಿ ನಿಂತ್ಕೊಂಡು ಹೀರೋ ಆಗೋದಾಗಿರ್ಬೋದು, ತೆರೆ ಮೇಲೆ ಬರೋದಾಗಿರ್ಬೋದು, ತುಂಬ ಶ್ರಮಪಟ್ಟು ಆಗಿದ್ದಾರೆ. ನಿಮ್ಮೂರಿನ ಹುಡುಗನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ, ದಯವಿಟ್ಟು ಅವ್ರನ್ನ ಬೆಳೆಸಿ. ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಇಡೀ
ಚಿಕ್ಕಮಗಳೂರು ಜನತೆಗೆ ಧನ್ಯವಾದ ಹೇಳ್ತೀರಿ. ಅದು ಕೂಡ ನಮ್ಮ ಚಿಕ್ಕಮಗಳೂರಿನ ಯುವಕ, ನಮ್ಮ ಚಿಕ್ಕಮಗಳೂರು ಯುವಕ ಇವತ್ತು ಫಿಲಿಂ ಲ್ಯಾಂಡಿಗೆ ಬಂದು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಎಲ್ಲರೂ ಕೂಡ ಅವನಿಗೆ ಆಶೀರ್ವಾದ ಮಾಡಿ ಅವನು ಹೆಚ್ಚು ಇನ್ನೂ ಕೂಡ ಉತ್ತುಂಗಕ್ಕೆ ಏರಲಿ, ಒಳ್ಳೆ ನಟನಾಗಲಿ, ಒಳ್ಳೆ ಬೆಳವಣಿಗೆ ಮೂಲಕ ನಮ್ಮ ಚಿಕ್ಕಮಗಳೂರಿಗೆ ಒಂದು ಕೀರ್ತಿ ತರಲಿ ಅಂತೇಳಿ ಈ ಮೂಲಕ ಅವರಿಗೆ ಆಶಯವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಿರ್ದೇಶಕ ಪ್ರತಾಪ್ ಗಂಧರ್ವ, ಕತೆ ಮತ್ತು ಕ್ರಿಯೇಟಿವ್ ಹೆಡ್ ಹರಿ ಸಂತೋಷ್, ನಿರ್ಮಾಪಕ ಪ್ರಶಾಂತ್ ಕಲ್ಲೂರು ಉಪಸ್ಥಿತರಿದ್ದರು.